ಈ ಬಸ್ಸಲ್ಲಿ 57 ಜನ ಇದ್ರು ಮತ್ತೆ ಸಡನ್ ಆಗಿ ಫುಲ್ ಬಸ್ಗೆ ಬೆಂಕಿ ಹಚ್ಕೊಳ್ಳುತ್ತೆ. ಜೈಸಲ್ಮೇರ್ ಇಂದ ಜೋಧ್ಪುರ್ಗೆ ಹೋಗ್ತಾ ಇದ್ದಿದ್ದು ಈ ಬಸ್ಸಲ್ಲಿ ಹಿಂದೆ ಸರ್ಕ್ಯೂಟ್ ಆಗಿ ಫುಲ್ ಬಸ್ಸಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಬಸ್ದು ಫ್ರಂಟ್ ಆಟೋಮೆಟಿಕ್ ಎಕ್ಸಿಟ್ ಡೋರ್ ವೈರ್ ಬರ್ನ್ ಆಗಿರೋದ್ರಿಂದ ಜಾಮ್ ಆಗುತ್ತೆ. ಮತ್ತೆ ಒಳಗೆ ಇದ್ದವು 21 ಜನ ಜೀವಂತಾನೆ ಸುಟ್ಟು ಹೋದ್ರು. ಬನ್ನಿ ನೋಡೋಣ ಈ ಘಟನೆಯಲ್ಲಿ ನಿಜವಾಗ್ಲೂ ಏನಾಯ್ತು. ಬರೀ 5 ದಿನ ಮುಂಚೆ ಈ ಹೊಸ AC ಸ್ಲೀಪರ್ ಬಸ್ಸು ಮೊದಲೇ ನಾನ್ AC ಇದ್ದಿದ್ದು ಅದನ್ನ ಮಾಡಿಫೈ ಮಾಡಿ AC ಬಸ್ ಮಾಡ್ತಾರೆ. ಜೈಸಲ್ಮೇರ್ ಇಂದ ಜೋಧ್ಪುರ್ಗೆ ಹೋಗ್ತಾ ಇದ್ದಾಗ ಸಡನ್ ಆಗಿ ಹಿಂದೆ ಭಾಗದಿಂದ ಬ್ಲಾಕ್ ಸ್ಮೋಕ್ ಸ್ಟಾರ್ಟ್ ಆಯ್ತು. ಸೇಫ್ಟಿ ಆಫೀಸರ್ ಇಂದ ಗೊತ್ತಾಗುತ್ತೆ ಬಸ್ದು ಏರ್ ಕಂಡೀಷನ್ ಸಿಸ್ಟಮ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು. ಅದರ ಕಾರಣ ಗ್ಯಾಸ್ ಲೀಕ್ ಆಗಿ ಮತ್ತೆ ಕೆಲವೇ ಸೆಕೆಂಡ್ಸ್ ಅಲ್ಲಿ ಪೂರ್ತಿ ಬಸ್ ಅಲ್ಲಿ ಬೆಂಕಿ ಆಯ್ತು. ಡ್ರೈವರ್ಗೆ ಬ್ಲಾಕ್ ಸ್ಮೋಕ್ ಕಾಣಿದಾಗ ಅವನು ಇಮಿಡಿಯೇಟ್ ಬಸ್ ನ ಸೈಡ್ಗೆ ಸ್ಟಾಪ್ ಮಾಡ್ತಾನೆ. ಬರೀ ಕೆಲವು ಸೆಕೆಂಡ್ಸ್ ಅಲ್ಲಿ ಪೂರ್ತಿ ಬಸ್ಗೆ ಬೆಂಕಿ ಹಲ್ದಿತ್ತು. ಈ ಹೊಸ ಬಸ್ದು ವಿಂಡೋ ಗ್ಲಾಸು ತುಂಬಾ ಸ್ಟ್ರಾಂಗ್ ಇತ್ತು ಮತ್ತೆ ಒಡೆಯಕ್ಕೆ ಅಲ್ಲಿ ಎಮರ್ಜೆನ್ಸಿ ಹ್ಯಾಮರ್ ಕೂಡ ಇರ್ಲಿಲ್ಲ. ಬಸ್ ಅಲ್ಲಿ ಯಾವ ತರದ್ದು ಎಮರ್ಜೆನ್ಸಿ ಎಕ್ಸಿಟ್ ಇರ್ಲಿಲ್ಲ. ಮತ್ತೆ ಫ್ರಂಟ್ ಅಲ್ಲಿ ಒಂದೇ ಆಟೋಮೆಟಿಕ್ ಡೋರ್ ಇದ್ದಿದ್ದು ಅದು ವೈರ್ ಬರ್ನ್ ಆಗಿ ಜಾಮ್ ಆಗಿತ್ತು. ಒಳಗೆ ಇರುವ ಪ್ಯಾಸೆಂಜರ್ಸ್ ಹೊರಗೆ ಬರಕ್ ಆಗಿಲ್ಲ. ಸೊ ಈ ಘಟನೆಯಲ್ಲಿ 21 ಜನದ್ದು ಡೆತ್ ಆಗಿದೆ.